ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್ ಇವಾಗ ನಮ್ಮ ಪಾಕಿಸ್ತಾನದವರು ಇಂಡಿಯಾ ಜೊತೆ ಫೆಬ್ರವರಿ 15th ಮ್ಯಾಚ್ ಆಡ್ಬೇಕಂದ್ರೆ ಗುರು 3 ಕಂಡೀಷನ್ಸ್ ನ ಇಟ್ಟಿದಾರಂತೆ. ಏನ 3 ಕಂಡೀಷನ್ ಅದ್ರ ಬಗ್ಗೆ ಮಾತಾಡ್ತೀನಿ. ಅದ್ರಕ್ಕಿಂತ ಮುಂಚೆ ಹಂಗೆ ಹೊಡಿರಿ ಗುರು ಸಬ್ಸ್ಕ್ರೈಬ್ ನ ಅಷ್ಟೇ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವ್ದೇ ವಿಡಿಯೋ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಏನಪ್ಪಾ ಅಂದ್ರೆ ಗುರು 3 ಕಂಡೀಷನ್. ಒಂದು, ರೆವೆನ್ಯೂ ನ ಇನ್ಕ್ರೀಸ್ ಮಾಡ್ಬೇಕಂತೆ. ಅಂದ್ರೆ ICC ಅವರು ಶೇರ್ ಕೊಡ್ತಾರಲ್ಲ ಗುರು, ಅದ್ರಲ್ಲಿ ಪರ್ಸೆಂಟೇಜ್ ನ ಇನ್ಕ್ರೀಸ್ ಮಾಡ್ಬೇಕಂತೆ ಪಾಕಿಸ್ತಾನದವ್ರು ಕೇಳಿದಾರೆ. ಇದು ಬೇಕಾದ್ರೆ ಒಂದ್ ರೇಂಜ್ಗೆ ICC ಅವ್ರ ಜೊತೆ ನೆಗೋಷಿಯೇಟ್ ಮಾಡ್ಕೊಂಡು ಏನೋ ಮಾಡ್ಬೋದು. ಬಟ್ ಅಲ್ಲಿ ICC ಪ್ರೆಸಿಡೆಂಟ್ ಇರೋದೇ ಜೈ ಶಾ. ಗೊತ್ತಿಲ್ಲ ಇದು ಏನ್ ಮಾಡ್ತಾರಂತ. ಇದು ಒಂದ್ ರೇಂಜ್ ಓಕೆ ಗುರು, ಅವ್ರೇನೋ ಡೀಲ್ ಮಾಡ್ಕೋತವ್ರೆ ಅಂತ ನೋಡಿ ಗುರು. ಇದು ಪಾಕಿಸ್ತಾನದವ್ರೀಗ ಆಡಲ್ಲ ಅಂದ್ರೆ ಗುರು ಆಡಲ್ಲ ಅಷ್ಟೇ. ಅವನ ಅಜ್ಜಿ ಏನಾರು ಆಗ್ಲಿ ನಾವ್ ಆಡಲ್ಲ ಆದಾಗ ಇರ್ಬೇಕು. ಆಡಲ್ಲ, ಆಡ್ತೀವಿ ಅಂತ ಮಕ್ಳಾಟ ಆಡ್ತವ್ರೆ ಗುರು ಇವ್ರು ಅಷ್ಟೇ. ಇಲ್ಲಿ ಏನು ದಬಾಗ್ತಿಲ್ಲ, ಅವ್ರು ಆಡ್ತಾರೆ. ನನಗೂ ಗೊತ್ತು ಏನು ಕೊಟ್ಟಿಲ್ಲ ಆದ್ರೂ ಅವ್ರಿಗೆ ಫೈನ್ ಹಾಕಿದ್ರೆ ಮರ್ಯಾದಿಂದ ಬಂದು ಆಡ್ಬಿಟ್ಟೆ ಒಯ್ತಾರೆ. ಕಪರ ಅವ್ರ ಕಟ್ಟಕ್ಕೆ ಅಷ್ಟು ಅರ್ಹತೆನೂ ಇಲ್ಲ, ಏನು ಇಲ್ಲ ಲೆಕ್ಕದಲ್ಲಿ ಅವ್ರಿಗೆ. ಇನ್ನೇನ್ ಮಾಡ್ತಾರೆ, ಫುಲ್ ಬ್ಯಾನ್ ಮಾಡಿ ಬಿಸಾಕ್ಬಿಡ್ಬೇಕು ಅವ್ರ ಅಜ್ಜಿ. ನೀವು ICC ಟೂರ್ನಮೆಂಟ್ಸ್ ಆಡ್ಬೇಡಿ ಅಂತ ಸುಮ್ನೆ ಅಲ್ವಾ? ಯಾಕೆ ಸುಮ್ನೆ ತಲೆದಿಂದ ಗುರು ನನ್ನ ಮಕ್ಳು. ಇನ್ನು ನೆಕ್ಸ್ಟ್ ಕಂಡೀಷನ್ ಬಂದ್ಬಿಟ್ಟು ಮತ್ತೆ ಬೈಲ್ಯಾಟರಲ್ ಸೀರೀಸ್ ಆಡ್ಬೇಕಂತೆ. ಮಿನಿಮಮ್ ಗುರು ಒಂದ್ 10-12 ವರ್ಷ ಆಗೋಗೈತೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಬೈಲ್ಯಾಟರಲ್ ಸೀರೀಸ್ ನ ಆಡಿ ಮತ್ತೆ ಆಡ್ಬೇಕು ಗುರು ಅಂತ ಹೇಳಿದಾರೆ. ಸರಿನಾ? ಗೊತ್ತಿಲ್ಲ ಇದು ಏನ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಕಂಡೀಷನ್ ಬಂದು ಹ್ಯಾಂಡ್ ಶೇಕ್ ಮಾಡ್ಬೇಕಂತೆ ಗುರು. ಇದೊಂದು ಟೀಮ್ ಕೇಳೋದಾ? ಅದು ಅವ್ರಿಷ್ಟ ಅಲ್ವಾ ಹ್ಯಾಂಡ್ ಶೇಕ್. ಸ್ಪೋರ್ಟಿಂಗ್ ಸ್ಪಿರಿಟ್ ಅಲ್ಲಿ ನೀವ್ ಹೇಳೋದಾದ್ರೆ ಹ್ಯಾಂಡ್ ಶೇಕ್ ಮಾಡ್ಬೇಕು, ಬಟ್ ನಾವ್ ಮಾಡಲ್ಲ ಅಂತ ಹೇಳ್ತಾರೆ ಒಂದೊಂದ್ಸತಿ. ಅದೂನು ಓಕೆ ಅನ್ಸದ್ ಗುರು. ಬಟ್ ಬೈಲ್ಯಾಟರಲ್ ಸೀರೀಸ್ ನನ್ಗೇನಷ್ಟು ಇಷ್ಟ ಅನ್ನಿಸ್ತಿಲ್ಲ. ಈಗ ಜೈಶಂಕರ್ ಅವರು ಫಾರಿನ್ ಮಿನಿಸ್ಟರ್ ಬಾಂಗ್ಲಾದೇಶ್ಗೆ ಹೋಗಿದ್ರು, ಅವಾಗ ಶೇಕ್ ಹ್ಯಾಂಡ್ ಮಾಡಿದ್ರು ಗುರು. ಇವೆಲ್ಲ ಸುಮ್ನೆ ತೋರಿಸ್ಕೊಳಕ್ ಅಷ್ಟೇ. ಶೇಕ್ ಹ್ಯಾಂಡ್ ಅವೆಲ್ಲ ನಾಟಕಗಳು ಅಷ್ಟಿದ್ರೆ ಯಾರು ಆಡ್ಲೇಬಾರ್ದು ಅಲ್ವಾ? ದುಡ್ಬೇಕು ಗುರು. ಕ್ರಿಕೆಟ್ ಆದ್ರೆ ದುಡ್ಡು ಆದ್ರೆ ಕ್ರಿಕೆಟ್ ಅಷ್ಟೇ. ಸ್ಪೋರ್ಟ್ಸ್ ಇಸ್ ದ ಬಿಗ್ಗೆಸ್ಟ್ ಬಿಸ್ನೆಸ್, ಬೆಸ್ಟ್ ಬಿಸ್ನೆಸ್ ಗುರು. ಒಳ್ಳೆ ಬಿಸ್ನೆಸ್ ಇದು. ಗೊತ್ತಿಲ್ಲ, ನೋಡೋಣ ಏನೇನ್ ಮಾಡ್ತಾರೆ ಅಂತ. ಇನ್ನು ಸೀನ್ಗಳು ಇನ್ನೂ ಒಂದ್ ವಾರ ಇದೆ, ನೋಡೋಣ ಗುರು. ಏನಾದ್ರು ಅಪ್ಡೇಟ್ಸ್ ಬರೋ ನಾನು ಫಟ್ಟದ ನಿಮಗೆ ಕೊಡ್ತಾ ಇರ್ತೀನಿ. ನಿಮ್ದೇನಿಲ್ಲ, ಸಬ್ಸ್ಕ್ರೈಬ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು ಅಷ್ಟೇ ಗುರು ನಿಮ್ಗೆ ಮಾಡ್ಬೇಕಾಗಿರೋದು. ಸರಿನಾ? ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.